ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ನನ್ನ ಗಾರ್ಡನ್ಗೆ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಆರ್ನಮೆಂಟಲ್ ಗಿಡ ಆ್ಯಂಥೋರಿಯಂ ಗಿಡದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದು ಒಂದು ಇಂಡೋರ್ನಲ್ಲಿ ಬೆಳೆಸುವ ಬ್ಯೂಟಿಫುಲ್ ಆಗಿರುವ ಹೂವಿನ ಗಿಡ. ಡೆಕೋರೇಟಿವ್ ಪರ್ಪಸ್ಗೆ ಇದರ ಹೂವನ್ನು ಯೂಸ್ ಮಾಡ್ತಾರೆ. ಇದು ಮನೆ ಒಳಗಾಗಲಿ ಅಥವಾ ಹೊರಗಡೆ ಅಂದರೆ ತೋಟದಲ್ಲೇ ಆಗಲಿ ಬೆಳೆಸ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸೋದ್ರಿಂದ ಇದನ್ನು ಎಲ್ಲರೂ ಕೂಡ ಬೆಳೆಸೋದಕ್ಕೆ ಇಷ್ಟಪಡ್ತಾರೆ. ಇದನ್ನು ಯಾವ ರೀತಿ ಕೇರ್ ಮಾಡಬೇಕು, ವಾತಾವರಣ ಹೇಗಿರಬೇಕು, ನೀರು ಗೊಬ್ಬರ ಹೇಗೆ ಹಾಕಬೇಕು, ಪ್ರೊಪೊಗೇಷನ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಆ್ಯಂಥೋರಿಯಂ ಗಿಡವನ್ನು ಸರಿಯಾದಂತಹ ರೀತಿಯಲ್ಲಿ ರೀಪಾಟ್ ಮಾಡಿಬಿಟ್ಟು ಬೆಳೆಸ್ಬಿಟ್ರೆ ವರ್ಷಾನುಗಟ್ಟಲೆ ನಮ್ಮ ಜೊತೆ ಇರುತ್ತೆ ಮತ್ತು ಗಿಡದಲ್ಲಿ ವರ್ಷಪೂರ್ತಿ ಆಕರ್ಷಕ ಹೂಗಳನ್ನು ಪಡೆಯೋದಕ್ಕೆ ಸಾಧ್ಯ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಒಳ್ಳೆ ಇನ್ಫಾರ್ಮೇಷನ್ ಇದೆ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಆ್ಯಂಥೋರಿಯಂ ಗಿಡಗಳನ್ನು ನೋಡಿ, ಚೆನ್ನಾಗಿದೆ. ಇದರ ಎಲೆಗಳು ಹಾರ್ಟ್ ಶೇಪಲ್ಲಿ ಡಾರ್ಕ್ ಗ್ರೀನಿಷ್ ಕಲರ್ ಇದೆ. ಈ ಫ್ಲವರ್ನ ಸ್ಪ್ಯಾತ್ ಅಂತ ಕರೀತಾರೆ. ಇದು ಒಂದ್ಸಲ ಅರಳಿಬಿಟ್ರೆ ಅದು ಸುಮಾರು 1 ತಿಂಗಳಿನವರೆಗೂ ಕೂಡ ಹಾಗೆ ಗಿಡದಲ್ಲಿ ಇರುತ್ತೆ. ಮಧ್ಯದಲ್ಲಿ ಇದೆಯಲ್ಲ, ಇದನ್ನು ಸ್ಪ್ಯಾಡಿಕ್ಸ್ ಅಂತ ಕರೀತಾರೆ. ಈ ಸ್ಪ್ಯಾತ್ ಬೇರೆ ಬೇರೆ ಕಲರ್ಸ್ ಇರುತ್ತೆ ಮತ್ತು ಸೈಜಲ್ಲೂ ಕೂಡ ತುಂಬ ಡಿಫ್ರೆನ್ಸ್ ಇರುತ್ತೆ. ಅಂದರೆ ಪಿಂಕ್, ರೆಡ್, ಪರ್ಪಲ್, ಆರೆಂಜ್, ವೈಟ್ ಹೀಗೆ ಬೇರೆ ಬೇರೆ ಕಲರ್ಸ್ ಬರುತ್ತೆ. ಎಲ್ಲ ಕಲರ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಆ್ಯಂಥೋರಿಯಂನಲ್ಲಿ ದೊಡ್ಡ ಹೂಗಳು ಬಿಡುವಂತಹ ಗಿಡಗಳು. ಇದು ಬೇಬಿ ಆ್ಯಂಥೋರಿಯಂ ಗಿಡಗಳು, ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಹೂಗಳು ಗಿಡದಲ್ಲಿ ಬರುತ್ತೆ. ಅದಕ್ಕೆ ಇದನ್ನು ಮಿನಿ ಆ್ಯಂಥೋರಿಯಂ ಗಿಡಗಳು ಅಂತಲೂ ಕರೀತಾರೆ. 2 ತರಹ ಗಿಡಗಳು ಕೂಡ ಹೂಗಳು ತುಂಬ ಚೆನ್ನಾಗಿ ಕಾಣಿಸ್ತವೆ. ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಇದನ್ನು ಕೇರ್ ಮಾಡೋದು ಒಂದು ಸ್ವಲ್ಪ ಸಮಸ್ಯೆನೇ. ಯಾಕೆ ಅಂದರೆ ಇದು ಇಂಡೈರೆಕ್ಟ್ ಬ್ರೈಟ್ ಲೈಟ್ನಲ್ಲಿ ಬೆಳೆಯುವಂತಹ ಗಿಡ. ನೇರ ಬಿಸಿಲಿನಲ್ಲಿ ಗಿಡನ ಇಟ್ಬಿಟ್ರೆ ಇದರ ಎಲೆಗಳು ಮತ್ತು ಹೂಗಳೆಲ್ಲವೂ ಕೂಡ ಸುಟ್ಟೋಗ್ಬಿಡುತ್ತೆ. ಈ ಗಿಡಗಳನ್ನು ನೋಡಿ, ಈ ಗಿಡಗಳ ಮೇಲೆ ಮಧ್ಯಾಹ್ನದವರೆಗೂ ಬಿಸಿಲು ಬೀಳ್ತಾ ಇತ್ತು. ಹಾಗಾಗಿ ಇದರ ಎಲೆಗಳು ಸ್ವಲ್ಪ ಸುಟ್ಟೋಗ್ಬಿಟ್ಟಿದೆ ಮತ್ತು ಒಣಗೋಗ್ಬಿಟ್ಟಿದೆ. ಆದ್ದರಿಂದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬಿಸಿಲು ಹೆಚ್ಚು ಇರೋದ್ರಿಂದ ನೆರಳು ಹೆಚ್ಚು ಎಲ್ಲಿ ಬರುತ್ತೋ ಅಂತಹ ಜಾಗದಲ್ಲಿ ಗಿಡವನ್ನು ಇಡಬೇಕು. ನೀವೇನಾದರೂ ಇಂಡೋರ್ನಲ್ಲಿ ಗಿಡನ ಬೆಳೆಸ್ತಾ ಇದ್ದರೆ ಕಿಟಕಿ ಹತ್ರ ಇಡಿ. ಒಳ್ಳೆ ಗಾಳಿ ಮತ್ತು ಬೆಳಕು ಗಿಡಕ್ಕೆ ಸಿಗತ್ತೆ. ಜೊತೆಗೆ ಫಂಗಲ್ ಸಮಸ್ಯೆಗಳು ಕೂಡ ತುಂಬ ಕಡಿಮೆ ಆಗುತ್ತೆ. ಆದ್ದರಿಂದ ತೀವ್ರ ಬಿಸಿಲು ಮತ್ತು ನೇರ ಮಳೆ ಗಿಡಗಳ ಮೇಲೆ ಬೀಳದಂತೆ ನೀವು ನೋಡ್ಕೋಬೇಕು. ನೀರಿನ ಬಗ್ಗೆ ಹೇಳೋದಾದರೆ ಮಣ್ಣಿನ ಮೇಲ್ಭಾಗ ಡ್ರೈ ಆದಾಗ ಮಾತ್ರ ಗಿಡಕ್ಕೆ ನೀರನ್ನು ಹಾಕಿ. ಆ್ಯಂಥೋರಿಯಂ ಹ್ಯುಮಿಡಿಟಿ ಇಷ್ಟಪಡುವಂತಹ ಗಿಡ. ಆದ್ದರಿಂದ ಬೇಸಿಗೆನಲ್ಲಿ ಪ್ರತಿದಿನ ಗಿಡದ ಎಲೆಗಳು ಮತ್ತು ಹೂವಿನ ಮೇಲೆ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು. ಇದರಿಂದ ಡಸ್ಟ್ ಏನಾದರೂ ಎಲೆ ಮತ್ತು ಹೂವಿನ ಮೇಲೆ ಇದ್ದರೆ ಅದು ಕ್ಲೀನಾಗೂ ಆಗುತ್ತೆ ಮತ್ತು ತುಂಬ ಶೈನಿಯಾಗಿಯೂ ಕೂಡ ಕಾಣುತ್ತೆ. ಅಥವಾ ಫ್ರೆಶ್ ನೀರಿನಲ್ಲಿ ಕಾಟನ್ ಬಟ್ಟೆನ ಅದ್ಬಿಟ್ಟು ಅದರಿಂದ ಎಲೆಗಳನ್ನು ಒರೆಸಬಹುದು. ಅದರಿಂದನೂ ಕೂಡ ಗಿಡಗಳಿಗೆ ಹ್ಯುಮಿಡಿಟಿ ಕ್ರಿಯೇಟ್ ಆಗಿ ಗಿಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ವಾತಾವರಣದಲ್ಲಿ ತೇವಾಂಶ ತುಂಬ ಹೆಚ್ಚಿರುತ್ತೆ. ಆದ್ದರಿಂದ ಮಣ್ಣಲ್ಲಿ ತೇವಾಂಶ ಇಲ್ಲದಿದ್ದರೆ ಮಾತ್ರ ಗಿಡಕ್ಕೆ ನೀರನ್ನು ಹಾಕಿ. ನೀವೇನಾದರೂ ಮಳೆಗಾಲದಲ್ಲೂ ಕೂಡ ನೀರನ್ನು ಹಾಕಿಬಿಟ್ರೆ ಗಿಡದ ಬೇರುಗಳು ಕೊಳೆಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಆ್ಯಂಥೋರಿಯಂನ ರೀಪಾಟ್ ಮಾಡಬೇಕಾದ್ರೆ ಹಾಕುವಂತಹ ಮಣ್ಣು ತುಂಬ ಸಡಿಲ ಆಗಿರಬೇಕು. ಆದ್ದರಿಂದ ಮಣ್ಣಿಗೆ ಕೊಕೊಪೀಟ್, ಇದ್ದಲು, ಮರಳನ್ನು ಮಿಕ್ಸ್ ಮಾಡಿಬಿಟ್ಟು ರೀಪಾಟನ್ನು ಗಿಡನ ನೆಡಬೇಕು. ಜೊತೆಗೆ ಇದಕ್ಕೆ ಬೇವಿನ ಹಿಂಡಿ ಅಥವಾ ಬೇವಿನ ಎಲೆ ಅಥವಾ ಭತ್ತದ ಹೊಟ್ಟು ಇದ್ದರೆ ಗಿಡಕ್ಕೆ ಫಂಗಸ್ ಆಗೋದಿಲ್ಲ ಮತ್ತು ಮಣ್ಣು ತುಂಬ ಸಡಿಲವಾಗಿ ಗಿಡಗಳು ತಮ್ಮ ಬೇರುಗಳನ್ನು ಹರಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
ಆಂಥೋರಿಯಂ ಗಿಡಗಳಿಗೆ ಮಲ್ಚಿಂಗನ್ನು ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟು. ಆರ್ಗ್ಯಾನಿಕ್ ವಸ್ತುಗಳಿಂದ ಮಲ್ಚಿಂಗನ್ನು ಮಾಡಿದ್ರೆ ಒಳ್ಳೆಯದು. ನೋಡಿ, ನಾನಿಲ್ಲಿ ತೆಂಗಿನ ನಾರು, ಇದ್ಲು ಇದನ್ನು ಬಳಸ್ಕೊಂಡು ಮಲ್ಚಿಂಗನ್ನು ಮಾಡಿದ್ದೀನಿ. ಇದ್ಲನ್ನು ಯಾಕಿಲ್ಲಿ ಬಳಸ್ಕೊಂಡಿದ್ದೀನಿ ಅಂದರೆ, ಇದ್ದಿಲನ್ನು ಹಾಕೋದ್ರಿಂದ ಗಿಡಗಳಿಗೆ ಫಂಗಸ್ಸು ಆಗೋದಿಲ್ಲ. ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ, ಬೇಸಿಗೆನಲ್ಲಿ ಗಿಡಕ್ಕೆ ಯಾವುದಾದ್ರೂ ಆರ್ಗ್ಯಾನಿಕ್ ಫರ್ಟಿಲೈಸರ್ನ 10 ದಿನಕ್ಕೊಮ್ಮೆ ಹಾಕಬೇಕು. ಇದಕ್ಕೆ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ ಯಾವುದು ಅಂದರೆ ಬಾಳೆಹಣ್ಣಿನ ಸಿಪ್ಪೆಯ ಗೊಬ್ಬರ. ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂದರೆ, 2 ಬಾಳೆಹಣ್ಣಿನ ಸಿಪ್ಪೆನ ಸಣ್ಣದಾಗಿ ಕಟ್ ಮಾಡಿಕೊಂಡು 1 ಲೀಟ್ರ್ ನೀರಿನಲ್ಲಿ ನೆನೆಸ್ಬಿಟ್ಟು 1 ದಿನ ಹಾಗೆ ಬಿಡಬೇಕು. ನಂತರ ಮರುದಿನ ಅದಕ್ಕೆ ಅರ್ಧ ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರ ಜ್ಯೂಸನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಗಿಡಕ್ಕೆ ಹಾಕಬೇಕು. ಇದನ್ನು ಯಾಕೆ ಹಾಕಬೇಕು ಅಂದರೆ, ಆಂಥೋರಿಯಂ ಗಿಡಗಳಿಗೆ ಸ್ವಲ್ಪ ಅಸಿಡಿಕ್ ಸಾಯಿಲ್ ಬೇಕು. ಲೆಮನ್ ಸಿಪ್ಪೆನಲ್ಲಿ ಎಣ್ಣೆ ಇರುತ್ತೆ ಮತ್ತು ಕೆಲವು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇದು ಆಂಥೋರಿಯಂ ಗ್ರೋತ್ಗೆ ತುಂಬ ಸಹಾಯವನ್ನು ಮಾಡುತ್ತೆ. ಮಳೆಗಾಲದಲ್ಲಿ ಯಾವುದಾದ್ರೂ ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕಿ, ಆದರೆ ದ್ರವರೂಪದ ಗೊಬ್ಬರವನ್ನು ತುಂಬ ಕಡಿಮೆ ಮಾಡಬೇಕು. ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ, ಬಾಳೆಹಣ್ಣಿನ ಸಿಪ್ಪೆ ಮತ್ತು ಯೂಸ್ ಮಾಡಿದಂತಹ ಟೀ ಪೌಡರ್ ಜೊತೆಗೆ ಮೊಟ್ಟೆ ಸಿಪ್ಪೆಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡರನ್ನು ಮಾಡಿ ಇಟ್ಕೊಂಡಿರ್ತೀನಿ. ನೋಡಿ, ಇದು ಆ ಒಂದು ಗೊಬ್ಬರ. ಇದನ್ನು 15 ದಿನಕ್ಕೊಮ್ಮೆ ಪ್ರತಿ ಗಿಡಕ್ಕೆ 1 ಸ್ಪೂನನ್ನು ಹಾಕ್ತೀನಿ. ನೋಡಿ, ಗಿಡಗಳು ಎಷ್ಟು ಚೆನ್ನಾಗಿದೆ. ಮಳೆಗಾಲದಲ್ಲಿ ಮಳೆ ಹೆಚ್ಚು ಬರ್ತಾ ಇದ್ದರೆ ಆ ಗಿಡಗಳನ್ನು ಮಳೆ ಬೀಳುವಂತಹ ಜಾಗದಲ್ಲಿ ಇಡಬೇಡಿ. ಯಾಕಂದರೆ ಮಣ್ಣು ಯಾವಾಗಲೂ ಕೂಡ ಹಸಿಯಾಗಿದ್ದು ಬಿಟ್ಟರೆ ಅದರ ಬೇರುಗಳು ಕೊಳೆತು ಹೋಗುತ್ತೆ. ಮಳೆಗಾಲದಲ್ಲಿ ಸಾಕಷ್ಟು ತೇವಾಂಶ ಹೆಚ್ಚಿರೋದ್ರಿಂದ ಗಿಡಗಳಿಗೆ ಮಿಸ್ಟಿಂಗನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಮತ್ತು ಈ ಮಳೆಯ ನೀರು ನೇರವಾಗಿ ಗಿಡದ ಮೇಲೆ ಬಿದ್ದುಬಿಟ್ರೆ ಮತ್ತು ಅವುಗಳ ಮೇಲೆ ಹೆಚ್ಚು ನೀರು ನಿಂತುಬಿಟ್ರೆ ಎಲೆಗಳೆಲ್ಲ ಹಳದಿ ಆಗಿಬಿಟ್ಟು ಬೇರುಗಳು ಕೊಳೆತು ಹೋಗುತ್ತೆ. ಗಿಡದಲ್ಲಿ ಏನಾದರೂ ಕೀಟಗಳು ಅಂದರೆ ಮಿಲಿ ಬಗ್ಸ್ ಆಗಲಿ ಅಥವಾ ಅಫಿಡ್ಸ್ ಆಗಲಿ ಅಥವಾ ಗಿಡಕ್ಕೇನಾದರೂ ಫಂಗಸ್ ಆಗಿದ್ದರೆ ತಕ್ಷಣ ಆ ಗಿಡನ ಸಪ್ರೇಟ್ ಮಾಡಿ ಬೇರೆ ಕಡೆಗೆ ಇಡಬೇಕು. ನಂತರ ಅದಕ್ಕೆ ಬೇವಿನ ಎಣ್ಣೆನ ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕೀಟಗಳನ್ನು ಅವಾಯ್ಡ್ ಮಾಡಬಹುದು ಮತ್ತು ಫಂಗಸ್ ಆಗೋದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಆಂಥೋರಿಯಂ ಗಿಡಗಳ ಪ್ರೊಪಗೇಷನನ್ನು ಹೇಗೆ ಮಾಡ್ಕೊಳ್ಳೋದು ಅಂದರೆ, ಇದರ ಬೀಜ ಮತ್ತು ರೂಟ್ ಬೌಂಡನ್ನು ಸಪ್ರೇಟ್ ಮಾಡೋದ್ರ ಮೂಲಕ ಮಾಡ್ಕೊಳ್ಬಹುದು. ಪ್ರೊಪಗೇಷನ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇಷ್ಟು ಕೇರ್ ತೆಗೆದುಕೊಂಡ್ಬಿಟ್ರೆ ನಿಮ್ಮ ಆಂಥೋರಿಯಂ ಗಿಡಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಗಾರ್ಡನನ್ನು ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಥ್ಯಾಂಕ್ ಯು. ಹ್ಯಾಪಿ ಟೆರೆಸ್ ಗಾರ್ಡನಿಂಗ್.